ಶ್ರೀ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಬೋರ್ಬಂಡ ಸುಕ್ಷೇತ್ರನಲ್ಲಿ ಇದೇ ತಿಂಗಳ 23/8/2024 ಶುಕ್ರವಾರ ಬೆಳಿಗ್ಗೆ ಲಕ್ಷ್ಮೀ ತಿಮ್ಮಪ್ಪ ದೇವರ ಪೂಜಾ ಅಭಿಷೇಕ ಅಲಂಕಾರ ಆದ ನಂತರ ಈ ವಿಶೇಷವಾಗಿ ಇದು ಮೊದಲನೇ ವರ್ಷ ನಾವು ಹಮ್ಮಿಕೊಂಡಿದ್ದು ವರಹ ಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿ. ಇದು ಶ್ರಾವಣ ತಿಂಗಳದಾಗ ಮಾತ್ರ ಬರುತ್ತೆ. ಇದು 2ನೇ ಶುಕ್ರವಾರ ಮಾಡ್ತಾರೆ. 2ನೇ ಶುಕ್ರವಾರ ನಾವು ಯಾಕೆ ಮಾಡಲಿಲ್ಲ ಅಂದರೆ ಅವತ್ತು 2ನೇ ಶುಕ್ರವಾರ ಇದು ಏಕಾದಶಿ ಬಂದಿದ್ದರಿಂದ ದೇವರಿಗೆ ನೈವೇದ್ಯ ಆವತ್ತಿನ ದಿನ ಕೊಡೋಕ್ಕಾಗಲ್ಲ. ಆದ ಕಾರಣ 3ನೇ ಶುಕ್ರವಾರ ಹಾಕ್ಕೊಂಡು ಇದು 3ನೇ ಶುಕ್ರವಾರ ಮಾಡ್ತಾಯಿದ್ದೀವಿ. ಈ ಪೂಜಾನಲ್ಲಿ ದಂಪತಿಗಳನ್ನು ಕೂಡಿಸಿ ಪೂಜೆ ಮಾಡಿಸೋರಿದ್ದೀವಿ. ಈಗಾಗಲೇ 60-65 ದಂಪತಿಗಳು ನಮ್ಮಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಪೂಜೆ ಮಾಡೋಕ್ಕೆ. ಇನ್ನು ಹೆಚ್ಚಿನ ಜನನು ಇನ್ನು ಹೆಚ್ಚಿನ ದಂಪತಿಗಳು ಸೇರುವ ಅವಕಾಶ ಇದೆ. ಆದ ಕಾರಣ ನಾವು ನಮ್ಮ ಗುರುಮಠಕಲ್ ತಾಲೂಕಿನ ಬೋರ್ಬಂಡ ಗ್ರಾಮದಲ್ಲಿ ಲಕ್ಷ್ಮೀ ತಿಮ್ಮಪ್ಪ ನೆಲೆಸಿರುವ ಸುಕ್ಷೇತ್ರ ಬೋರ್ಬಂಡನಲ್ಲಿ ಎಲ್ಲರೂ ಸಾರ್ವಜನಿಕರು ವರಮಹಾಲಕ್ಷ್ಮಿ ಪೂಜೆ ಮಾಡಲು ಇಚ್ಛೆಪಟ್ಟವರು ಯಾರನ್ನ ಇದ್ದರೆ ಬಂದು ನಾವು ಅಲ್ಲಲ್ಲಿ ಬ್ಯಾನರ್ನು ಹಚ್ಚಿದ್ದೀವಿ ಮತ್ತು ಪತ್ರಿಕೆ ಮೂಲಕ ಇದು ಎಲ್ಲನೂ ತಿಳಿಸ್ತೀವಿ. ಯಾರನ್ನು ಇಚ್ಛೆಪಟ್ಟವರು ಇದ್ದರೆ ದಂಪತಿಗಳ ಜೊತೆಗೆ ಬಂದು ಅವರು ಹೆಸರು ನೋಂದಣಿ ಮಾಡಿ ಪೂಜೆಗೆ ಪಾಲ್ಗೊಳ್ಳಬಹುದು. ಪೂಜೆನಲ್ಲಿ ಯಾವುದೇ ಶುಲ್ಕ ನಾವು ತಗೊಳ್ತಾ ಇಲ್ಲ, ನಿಶ್ಚಿತ ಪೂಜೆ ಮಾಡಿಸ್ತಾ ಇದ್ದೀವಿ. ಮತ್ತು ಎಲ್ಲರಿಗೆ ಬಂದಿದ್ದವರಿಗೆ ಅವರು ಬಂದ ಪೂಜೆಗೆ ಬರೋರೆಲ್ಲರೂ ಪಂಜಿ ಮತ್ತು ಸಾರೀಸ್ ಅಂದರೆ ನಮ್ಮ ಸಂಪ್ರದಾಯ ವೇಷಭೂಷಣಲ್ಲಿ ಬರಬೇಕು. ಪ್ಯಾಂಟು ಮತ್ತು ಪಂಜಾಬಿ ಡ್ರೆಸ್ ಅಂಥದ್ದು ಹಾಕ್ಕೊಂಡು ಬರಬಾರ್ದು. ಬಂದು ಎಲ್ಲ ಪೂಜೆ ಮಾಡಿಕೊಂಡು ಎಲ್ಲರೂ ಆ ಲಕ್ಷ್ಮಿನ ಪೂಜೆ ಮಾಡಿ ಎಲ್ಲರೂ ಅವರವರ ಮನೆಗೆ ಮತ್ತು ನಾವು ಒಂದು ವಿಗ್ರಹನೂ ಕೊಡ್ತೀವಿ, ಲಕ್ಷ್ಮೀ ವಿಗ್ರಹ. ಆ ವಿಗ್ರಹ ಅವ್ರ ಮನೆಗೆ ತೊಗೊಂಡೋಗಿ ಅದನ್ನು ಹಿಡ್ಕೊಂಡು ಅವ್ರ ಮನೆಯಲ್ಲಿ ಪೂಜೆ ಮಾಡಿ ಅವರೆಲ್ಲ ಅಭಿವೃದ್ಧಿ ಹೊಂದಬೇಕು ಮತ್ತು ಎಲ್ಲರಿಗೆ ಎಲ್ಲ ಚಲೋ ಆಗಬೇಕು. ನಮ್ಮ ಊರಿಗೆ, ನಾಡಿಗೆ, ದೇಶಕ್ಕೆ ಎಲ್ಲರಿಗೆ ಚಲೋ ಆಗಲಿ ಅಂತೇಳಿ, ಲಕ್ಷ್ಮಿ ಎಲ್ಲರಿಗೂ ಹೊಲಿಲಿ ಅಂತೇಳಿ ನಮ್ಮ ಇದರಲ್ಲಿಂದ ನಾವೆಲ್ಲ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದರದ್ದು ಎಲ್ಲರೂ ಲಾಭ ತಗೊಂಡು ಎಲ್ಲರೂ ಆ ದೇವಿಯ ದರ್ಶನ ಪಡ್ಕೊಂಡು ಎಲ್ಲರೂ ಪುನೀತರಾಗಬೇಕಂತೇಳಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ. ಮತ್ತು ಉಳಿಕಿದು ಕಾರ್ಯಕ್ರಮವಿರುವಾಗಲೂ ನಮ್ಮ ಕಾಶಿನಾಥ್ ಅವರು ಹೇಳ್ತಾರೆ. 26ನೇ ತಾರೀಕು ಸಾಯಂಕಾಲ ಶ್ರೀಕೃಷ್ಣ ರಾತ್ರಿ 12 ಗಂಟೆಗೆ ಹುಡ್ತಾರೆ. ರಾತ್ರಿ 12 ಗಂಟೆಗೆ 26ನೇ ತಾರೀಕು 8ನೇ ತಿಂಗಳ 2024 ಮತ್ತು ಮರುದಿನ 27 ಮಂಗಳವಾರ 27ನೇ ತಾರೀಕು ಬೆಳಿಗ್ಗೆ ಪ್ರತಿ ವರ್ಷ ಅಂದೆ ಇದು 11ನೇ ಇದು ಇವಾಗ ಆಗೋದು 11ನೆಯ ಉತ್ಸವ ಇದು ವರ್ಷದ. ಇದಕ್ಕೂ ಅವತ್ತಿನ ದಿನ 27ನೇ ತಾರೀಕು ನಮ್ಮ ಸುತ್ತಮುತ್ತ ಪಕ್ಕ ಮತ್ತು ಎಲ್ಲರೂ ಸೇರಿ ಬಂದು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಉತ್ಸವಕ್ಕೆ ಎಲ್ಲರೂ ಪಾಲ್ಗೊಳ್ಳು, ಅವ್ರನ್ನೂ ಎಲ್ಲ ಇದರೊಳಗೆ ಸೇರಿ ಪಾಲ್ಗೊಳ್ಳು ವಿಜೃಂಭಣೆಯಿಂದ ಮಾಡಿಸಿ ಅವರು ಆವತ್ತಿನ ದಿನ ಎಲ್ಲ ದೇವರು ದರ್ಶನ ತೊಗೊಂಡು ಪುನೀತರಾಗಬೇಕಂತೇಳಿ ಜೊತೆಗೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಓಂ ನಮೋ ವೆಂಕಟೇಶ ಫಂಕ್ಷನ್ದು ಇವರು ಕಾಶಿನಾಥ್ ಅವರು ಹೇಳ್ತಾರೆ. ಶ್ರೀ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಸುಕ್ಷೇತ್ರ ಬೋರ್ಬಂಡ ತಾಲೂಕು ಗುರುಮಠಕಲ್ ಜಿಲ್ಲೆ ಯಾದಗಿರಿ. ಮೊದಲನೇ ವರ್ಷದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮ ಬೆಳಗ್ಗೆ ದಿನಾಂಕ 23/8/2024 ಬೆಳಗ್ಗೆ 5:30ಕ್ಕೆ ಸುಪ್ರಭಾತ ಸೇವೆ, 6:30ಕ್ಕೆ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವರ ಪಂಚಾಮೃತ ಅಭಿಷೇಕ ಅಲಂಕಾರ ಸೇವೆ ಮಹಾಪೂಜೆ ಮತ್ತು ಬೆಳಗ್ಗೆ 9:30ಕ್ಕೆ ವರಲಕ್ಷ್ಮಿ ಪೂಜೆ ಪ್ರಾರಂಭವಾಗುತ್ತದೆ. 11 ಗಂಟೆಗೆ ರಥೋತ್ಸವ, ನಂತರ ಮಹಾನೈವೇದ್ಯ ಮಹಾಮಂಗಳಾರತಿ, ತದನಂತರ ತೀರ್ಥ ಪ್ರಸಾದ ವಿತರಣೆ ಮಾಡಲಾಗುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವರಲಕ್ಷ್ಮಿ ಕೃಪೆಗೆ ಪಾತ್ರರಾಗಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಹಾಗೆಯೇ 11ನೇ ವರ್ಷ ಕೃಷ್ಣ ಜನ್ಮಾಷ್ಟಮಿ ದಿನಾಂಕ 26/8/2024 ರಾತ್ರಿ 11:53ಕ್ಕೆ ಕೃಷ್ಣ ಜನ್ಮೋತ್ಸವ. ದಿನಾಂಕ 27/8/2024 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಬೋರ್ಬಂಡ ಗ್ರಾಮದ ಶ್ರೀ ಹನುಮಾನ್ ದೇವಸ್ಥಾನದಿಂದ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದವರೆಗೆ ಕೃಷ್ಣ ದೇವರ ಪಲ್ಲಕ್ಕಿ ಉತ್ಸವ, ಜೊತೆಗೆ ಮೊಸರಿನ ಗಡಿಗೆ ಹೊಡೆಯುವುದು, ಬಣ್ಣದ ಓಕುಳಿ ಆಟ ಆಡುವುದು, ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಮಹಾದಾರದ ಹತ್ತಿರ ಮೊದಲನೆಯ ಮೊಸರು ಗಡಿಗೆ ಹೊಡೆಯುವುದು, ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಸನ್ನಿಧಿಯಲ್ಲಿ 2ನೇ ಮೊಸರು ಗಡಿಗೆ ಹೊಡೆಯಲಾಗುವುದು,
ಶ್ರೀ ಕೃಷ್ಣದೇವರ ರಥೋತ್ಸವ, ಉಜ್ವಲ ಸೇವೆ, ಮಹಾಮಂಗಳಾರತಿ, ನಂತರ ಭಕ್ತಾದಿಗಳು ತೀರ್ಥ ಪ್ರಸಾದ ವಿತರಣೆ ಮಾಡಲಾಗುತ್ತದೆ. ಅದಕ್ಕೆ ಎಲ್ಲ ಭಕ್ತಾದಿಗಳಲ್ಲಿ ಪಾಲ್ಗೊಂಡು ಶ್ರೀ ಕೃಷ್ಣದೇವರ ಕೃಪೆಗೆ ಪಾತ್ರವಾಗಿ ವಿನಂತಿಸಿಕೊಳ್ಳುತ್ತೇವೆ.